ನಂದಿನಿ ಉತ್ಪನ್ನಗಳ ಗುಣಮಟ್ಟ ಕಾಪಾಡಲು ಸಾರ್ವಜನಿಕರಲ್ಲಿ ಚೀಮುಲ್ ನಿರ್ದೇಶಕ ಹುಜುಗೂರು ರಾಮಣ್ಣ ಮನವಿ. ಶಿಡ್ಲಘಟ್ಟ. ಯುಗಾದಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಬರಲಿ ಅಂತ ಹಾರೈಸಿದ ಚೀಮುಲ್ ನಿರ್ದೇಶಕ ಹುಜುಗೂರು ರಾಮಣ್ಣ ರೈತರ ಹಿತರಕ್ಷಣೆ ಮತ್ತು ನಂದಿನಿ ಉತ್ಪನ್ನಗಳ ಗುಣಮಟ್ಟ ಕಾಪಾಡುವ ಕುರಿತು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಔಟ್ಲೆಟ್ಗಳಲ್ಲಿ ನಂದಿನಿ ಉತ್ಪನ್ನಗಳ ಬದಲು ಬೇರೆ ಕಂಪನಿಯ ಕಡಿಮೆ ಗುಣಮಟ್ಟದ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ನಂದಿನಿ ಬ್ರ್ಯಾಂಡ್ ರೈತರ ಜೀವನಾಡಿ. ಅದರ ಹೆಸರಲ್ಲಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಇಂತಹ ಕೃತ್ಯಗಳನ್ನು ಸಹಿಸೋದಿಲ್ಲ. ಇಂತಹ ಘಟನೆಗಳು ಕಂಡು ಬಂದಲ್ಲಿ ಕೂಡಲೇ ಪತ್ರಿಕಾ ಮಾಧ್ಯಮಗಳ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬೇಕು ಮತ್ತು ನಂದಿನಿ ಉತ್ಪನ್ನಗಳನ್ನೇ ಮಾರಾಟ ಮಾಡಲು ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಾಲು ಒಕ್ಕೂಟಗಳು ವಿಭಜನೆಯಾದ ನಂತರ ಪ್ಯಾಕೇಜಿಂಗ್ ಆಗಿ ನಾವು ಪ್ರತಿ ತಿಂಗಳು ಸುಮಾರು 80 ಲಕ್ಷ ರೂಪಾಯಿಗಳನ್ನು ಹೊರಗಿನವರಿಗೆ ನೀಡುತ್ತಿದ್ದೇವೆ. ಈ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಮತ್ತು ಸ್ವಾವಲಂಬಿಯಾಗಲು ಮೈಸೂರು, ಹಾಸನ ಮತ್ತು ಮಂಡ್ಯ ಒಕ್ಕೂಟಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಲಾಗಿದೆ. ಇದೀಗ ಮೈಸೂರು ಮಾದರಿಯಲ್ಲಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಪ್ಯಾಕೇಜಿಂಗ್ ಘಟಕವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದರು. ಹಾಲಿನ ದರ ಹೆಚ್ಚಳದ ವಿಚಾರವಾಗಿ ಮಾತನಾಡಿದ ಅವರು, ಒಕ್ಕೂಟದ ಅಭಿವೃದ್ಧಿಗಿಂತಲೂ ಮೊದಲು ರೈತರು ಚೆನ್ನಾಗಿರಬೇಕು ಎಂಬುದು ನಮ್ಮ ಉದ್ದೇಶ. ಅದಕ್ಕಾಗಿಯೇ ಬೇಸಿಗೆಯ ಈ ಸಮಯದಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ 1.5 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ರೈತರ ಹಿತದೃಷ್ಟಿಯಿಂದ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಚೀಮುಲ್ನ ನಿರ್ದೇಶಕ ಬಂಕ್ ಮುನಿಯಪ್ಪ, ಜೆಡಿಎಸ್ ಮುಖಂಡರಾದ ಧನಂಜಯ ರೆಡ್ಡಿ, ಮೇಲೂರು ಮಂಜುನಾಥ್, ಗಜೇಂದ್ರ ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ತಾಲೂಕಿನ ಎಲ್ಲ ಜನತೆಗೆ ಭಗವಂತ ಈ ಯುಗಾದಿ ಹಬ್ಬದ ಹೊಸ ದಿನಗಳ ಒಳ್ಳೇದಾಗ್ಲಿ ಅಂತ ಈ ವರ್ಷ ಒಳ್ಳೆ ಬೆಳೆ, ಒಳ್ಳೆ ಮಳೆ, ಸಮೃದ್ಧಿಯಾಗಿ ಬರಲಿ ಅಂತ ಭಗವಂತನ ಹತ್ರ ಕೋರ್ತಾ, ಎರಡನೇದಾಗಿ ನಮ್ಮ ಶಾಸಕರಾದಂತ ರವಿಕುಮಾರ್ ಅವರ ಒಂದು ಆಶೀರ್ವಾದದೊಂದಿಗೆ ನಾವೆಲ್ಲರೂ ಕೂಡ ಚೀಮುಲ್ಗೆ ಆಯ್ಕೆ ಆಗಿದ್ದೀವಿ. ಹಾಗೇನೆ ಮೊದಲನೇದಾಗಿ ಅವರಿಗೆ ಮತ್ತು ಅವರ ಫ್ಯಾಮಿಲಿ ಅವರಿಗೆ ಶುಭ ಕೋರುತ್ತಾ, ಭಗವಂತ ಅವರ ಕೈಯಾರೋಗ್ಯ, ಭಾಗ್ಯ ಮತ್ತು ಅಧಿಕಾರ ಇನ್ನೂ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಕೇಳಿಕೊಳ್ತಾ, ಹಾಗೇನೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಹಾಗೇನೆ ನಮ್ಮ ಇವತ್ತೇನು ಇಲ್ಲಿ ಬಂದಿದ್ದೀವಿ ಪತ್ರಕರ್ತ ಬಂಧುಗಳು, ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಹೊಸ ವರ್ಷ ತಮಗೆ ಹರ್ಷ ತರಲಿ ಅಂತ ಹೇಳ್ತಾ, ನಾವು ತಮ್ಮಲ್ಲಿ ಮನವಿ ಮಾಡೋದ್ರಿಂದ ಏನಂದ್ರೆ, ಇವತ್ತೇನು ನಂದಿನಿ ಬ್ರ್ಯಾಂಡ್ಸ್ ಚೀಮುಲ್ದಿದೆ, ಇವತ್ತು ನಾವು ಔಟ್ಲೆಟ್ ಬೇಕಾದಷ್ಟು ಶಿಡ್ಲಘಟ್ಟದಲ್ಲೂ ಕೂಡ ಹಾಲ್ ಮಾರ್ಲಿಕ್ಕೆ ಇರ್ಬೋದು, ಇಲ್ಲ ಅದರ ಪ್ರಾಡಕ್ಟ್ಸ್ ಮಾರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇದನ್ನ ತೋರಿಸೋದು, ಬೇರೆಯವರು ಬಂದವರಿಗೆ ನೋಡ್ರಿ ಇದಕ್ಕಿಂತ ಇದು ಕಡಿಮೆ ರೇಟ್ ಇದೆ ಅಂತೇಳಿ ಬೇರೆ ಬೇರೆ ಪ್ರವೀಣ್ಸ್ ಅವರು ಒಂದು ಇದನ್ನ ಮಾರಾಟ ಮಾಡ್ತಾವ್ರೆ. ದಯವಿಟ್ಟು ಅದಾಗಬಾರ್ದು. ನೀವು ಕಾರಣ ಏನಂದ್ರೆ, ಉತ್ತಮವಾದ ಉತ್ಕೃಷ್ಟವಾದ ಒಂದು ನಂದಿನಿ ಉತ್ಪನ್ನಗಳನ್ನೇ ಮಾರಾಟ ಮಾಡಬೇಕು. ಮಾಡಿದಾಗ ನಮ್ಮೆಲ್ರಿಗೂ ಕೂಡ ರೈತರ ತಾವನಿಂದ ಹಿಡಿದು ಎಲ್ರಿಗೂ ಕೂಡ ಒಳ್ಳೇದಾಗ್ತದ. ಬಹಳ ಮುಖ್ಯವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಬೇರೆ ಬೇರೆ ಈ ಪ್ರಾಡಕ್ಟ್ಗಳನ್ನ ಮಾರಿ ತೊಂದರೆ ಕೊಡ್ತಾವ್ರಿ. ದಯವಿಟ್ಟು ಅದನ್ನ ತಾವು ತಮ್ಗೆ ಗೊತ್ತಾದ ತಕ್ಷಣ ಅದನ್ನ ಪಬ್ಲಿಷ್ ಮಾಡಿ. ಯಾವುದೇ ಕಾರಣಕ್ಕ ನಂದಿನಿ ಬ್ರ್ಯಾಂಡ್ಗಳೇ ಮಾರ್ಲಿಕ್ಕೆ ನೀವು ಸಹಕಾರ ಕೊಡ್ಬೇಕಂತ ಮಾತ್ರ ಸಹಕಾರ ಕೊಡ್ತಾ, ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ ತಿಳಿಸ್ತಾರೆ. ಮೊನ್ನೆ ತಾನೇ ನಾವು ಹಾಸನ, ಮೈಸೂರು, ಮಂಡ್ಯ ಎಲ್ಲಾ ನಿರ್ದೇಶಕರು ಕೂಡ ನಾವು ಹೋಗಿದ್ದ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಪ್ಯಾಕೇಜ್ ಘಟಕ ಇಲ್ಲ. ಆ ಪ್ಯಾಕೇಜ್ ಘಟಕದ ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ, ಒಂದು ತಿಂಗಳಿಗೆ 80 ಲಕ್ಷ ರೂಪಾಯಿ ನಾವು ಆಚೆನವ್ರಿಗೆ ಕೊಟ್ಟು ಪ್ಯಾಕೇಜ್ ಮಾಡಿಸ್ಬೇಕಾಗಿದೆ. ಅದರಿಂದ ಮೊದಲನೇದಾಗಿ ನಾವು ಅದನ್ನ ಮಾಡಿದಾಗ ಮಾತ್ರ ನಮ್ಗೆ ಒಂದು ತಿಂಗಳಿಗೆ 80 ಲಕ್ಷ ಉಳಿತದ ನಮ್ಮ ಒಕ್ಕೂಟಕ್ಕೆ. ಅದರಿಂದ ಅದನ್ನ ನೋಡ್ಕೊಂಡ್ ಬರ್ಲಿಕ್ಕೆ ಎಲ್ಲಾ ನಿರ್ದೇಶಕರು ಹೋಗಿ ಒಂದು ದಿವಸ ನಾವು ಆಟಿದ್ದು ಎಲ್ಲಾ ಕಡೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ್ದು ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ, ಸೈಂಟಿಫಿಕ್ ಆಗಿ ಯಾವ್ದು ಚೆನ್ನಾಗಿದೆ ಅನ್ನೋದನ್ನ ನೋಡಿ, ಅದರಲ್ಲಿ ಮೈಸೂರು ಮಾಡಿರ್ತಕ್ಕಂಥದನ್ನ ಆಯ್ಕೆ ಮಾಡ್ಕೊಂಡು ಈಗ ಅದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಅದನ್ನ ಮಾಡ್ಲಿಕ್ಕೂ ಕೂಡ ನಮ್ಮಲ್ಲಿ ಒಂದು 80 ಕೋಟಿ ಖರ್ಚಾಗ್ಬೋದು ಈಗ, ಸಿವಿಲ್ ವರ್ಕು ಮತ್ತೆ ಇದ್ರದ್ದು. ನಮ್ಮಲ್ಲಿ ಈ ಒಳಗಡೆ ಏನಾಗಿದೆ ಅಂದ್ರೆ, ಚಿಕ್ಕಬಳ್ಳಾಪುರಕ್ಕೆ ಒಕ್ಕೂಟ ಸಪರೇಟ್ ಆದ್ಮೇಲೆ ಚೀಮುಲ್ ಆದ್ಮೇಲೆ ಅಲ್ಲಿ ಈಗ 50 ಕೋಟಿ ರೂಪಾಯಿಗಳನ್ನ ನಾವು ಆಲ್ರೆಡಿ ಅದನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ, ಅದರಲ್ಲೇ ಬಡ್ಡಿನೇ ನಮ್ಗೆ ಈಗ ಅವಾಗಲೇ 15-20 ಲಕ್ಷ ಬಡ್ಡಿನೇ ಬಂದಿದೆ, ರೆಡಿ ಇದೆ ಅಮೌಂಟ್. ಅದಾದ್ಮೇಲೆ ಮಿಕ್ಕಿದ ಅಮೌಂಟ್ ನ ಇದನ್ನ ಅಲ್ಲಿಗೂ ಕೂಡ ಈ ಸಾರಿ ಹಾಲಿನ ರೇಟ್ ಹೆಚ್ಚು ಮಾಡ್ಕೊಡುದು, ಅದಕ್ಕೆ ಹಾಕ್ಬೇಕು ಅಂತ ಎಲ್ಲಾ ಬೇರೆಯವ್ರ ಅಭಿಪ್ರಾಯ ಇದ್ರು ಸಹ ನಾವೇನ್ ಮಾಡಿದ್ವಿ, ಬೇಸಿಗೆಯಿಂದ ಇಲ್ಲ ಹಂಗಾಗಲ್ಲ, ನಾವು 100 ರೂಪಾಯಿ ಹಾಲ್ ರೇಟ್ ಮೊನ್ನೆ 1 ರೂಪಾಯಿ ಕೊಟ್ಟಂದ್ರೆ ಈಗ 50 ಪೈಸೆ, 100 ರೂಪಾಯಿ ಹಾಲ್ ರೇಟ್ ಮೊದಲು ರೈತರಿಗೆ ಕೊಡ್ಬೇಕು, ರೈತರು ಚೆನ್ನಾಗಿರ್ಬೇಕು, ಆಮೇಲೆ ನಾವು ಇದನ್ನೆಲ್ಲ ಮಾಡ್ಬೇಕಂತ ಒಂದ್ ಕಡೆ ರೈತರ ಕಡೆನೂ ಗಮನ ಕೊಟ್ಟು, ಇನ್ನೊಂದ್ ಕಡೆ
ಪ್ಯಾಕೇಜ್ ಮಿಷಿನ್ ಮಾಡ್ಲಿಕ್ಕೆ ಮತ್ತೆ ಅದನ್ನ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ರೆಡಿ ಮಾಡಿದೀವಿ. ಅದರಿಂದ ನಾವು ಅಧ್ಯಯನ ಪ್ರವಾಸ ಹೋಗಿದ್ವಿ ಹೊರತು ಬೇರೆ ಏನು ಅಲ್ಲ. ಹೋಗಿದ್ರಿಂದ ಅಂತೂ ಬಹಳ ಪ್ರಯೋಜನ ಆಯ್ತು. ಯಾಕಂದ್ರೆ ನಾವ್ ಇಲ್ಲೇ ಇದ್ದು ಯಾವ್ದನ್ನು ನೋಡದೆ ಹೇಳೋದ್ರ ಬದಲು ಒಂದ್ಸಾರಿ ಹೋಗಿ ನೋಡಿದ್ದಾದ್ಮೇಲೆ ನಮ್ ಪ್ರಾಕ್ಟಿಕಲ್ ಆಗಿ ಯಾವ್ದು ಚೆನ್ನಾಗಿದೆ, ಹಾಸನ ಚೆನ್ನಾಗಿದ್ಯಾ ಅಥವಾ ಮಂಡ್ಯ ಚೆನ್ನಾಗಿದ್ಯಾ ಅಥವಾ ಮೈಸೂರು ಚೆನ್ನಾಗಿದ್ಯಾ, ಯಾವ್ದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನೆಲ್ಲ ನೋಡ್ಕೊಂಡ್ವಿ. ಹಾಸನದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ರೇವಣ್ಣವರು 800 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡಿದ್ರೆ. ಅಂದ್ರೆ ನನ್ನ ಅಂದಾಜು ಇನ್ನು 100 ವರ್ಷಗಳು ಅವ್ರು ಮಾಡಿರೋ ಪ್ರಾಜೆಕ್ಟ್ 100 ಎಕರೆಯಲ್ಲಿ ಮಾಡವ್ರೆ. ಇನ್ನು 100 ವರ್ಷಗಳು ಅಡ್ವಾನ್ಸ್ ಆಗದು. ಕಮ್ಮಿ 10 ವರ್ಷ 20 ವರ್ಷ ಅಲ್ಲ, 100 ವರ್ಷಗಳ ಅಡ್ವಾನ್ಸ್ 100 ಎಕರೆಯಲ್ಲಿ ಮಾಡವ್ರೆ. ಅದು 800 ಕೋಟಿ. ಅದ್ರಲ್ಲಿ 500 ಕೋಟಿ ಬರೀ ಅವರದೇ ಸ್ವಂತ ಅಂದ್ರೆ ಇದ್ರದ್ದು ಒಕ್ಕೂಟದ್ದು 500 ಕೋಟಿ ಹಾಕವ್ರಿ. 250 ಕೋಟಿ ಕೇಂದ್ರ ಸರ್ಕಾರದಿಂದ ತಂದವ್ರೆ. ಅದ್ರಲ್ಲಿ 100 ಕೋಟಿ ಇನ್ನೂ ಉದ್ಘಾಟನೆ ಆಗಿಲ್ಲ, 100 ಕೋಟಿ ವಾಪಸ್ ಕಟ್ಟವ್ರು. ಅವನ್ನೆಲ್ಲ ನೋಡಿದಾಗ ನಾವ್ ಎಷ್ಟು ಹಿಂದಕ್ಕಿದ್ದೀವಿ. ನಮ್ಮಲ್ಲಿ ಯಾರಿಗೂ ಯಾವುದೇ ಒಬ್ಬ ಹಿಂದಿನಿಂದ ಬಂದಿರ್ತಕ್ಕಂಥ ಇಲ್ಲಿನ ತಾಲೂಕಿನ MLA ಯಾರಿಗೂ ಮುಂದಾಲೋಚನೆ ಇಲ್ಲ ಅಂತ ನಮ್ಗಂತೂ ಅನಿಸಿದೆ ಅದನ್ನ ನೋಡಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಏನಿವತ್ತು ನಮ್ಮ ನೆಚ್ಚಿನ ನಾಯಕರಾದಂತಹ ಶಾಸಕರಾದಂತಹ BN ರವಿಕುಮಾರ್ ಅವರು ಏನಿವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಇಬ್ಬರು ನಿರ್ದೇಶಕರು 4 ಜನ ನಿರ್ದೇಶಕರು ಆಯ್ಕೆ ಆಗ್ಬೇಕಾಗಿದ್ರೆ ಅವರೇ ಅದಕ್ಕೆ ಮೂಲ ಕಾರಣಕರ್ತರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಅವ್ರ ಫ್ಯಾಮಿಲಿ ಅವ್ರಿಗೆ ಅವ್ರಿಂದ ಹೆಚ್ಚಿನ ಅಧಿಕಾರ ಕೊಡ್ಲಿ ಅಂತ ಹೇಳ್ತಾ, ಇವತ್ತು SLC ಮತ್ತು PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ. ಅವ್ರಿಗೂ ಇದನ್ನ ಶುಭಾಶಯಗಳು. ಆಮೇಲೆ ಶಿಡ್ಲಘಟ್ಟ ಕ್ಷೇತ್ರದ ನಮ್ಮ ನಾಯಕರಾದ ರವಿಕುಮಾರ್ ಅವರು ಹೆಚ್ಚಿನ ಮತ್ತು ಎಜುಕೇಶನ್ಗೆ ಇದು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆರೋಗ್ಯಕ್ಕೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ವಿರೋಧ ಪಕ್ಷದಲ್ಲಿ ಆಯ್ಕೆ ಆಗಿದ್ರು ಸಹ ಅಭಿವೃದ್ಧಿ ವಿಷಯದಲ್ಲಿ ಯಾರಿಗಿಂತ ಕಮ್ಮಿ ಇಲ್ಲ ಅಂತೇಳಿ ಇವತ್ತು ಸುಮಾರು 30 ವರ್ಷದಿಂದ ಅಭಿವೃದ್ಧಿ ಕಾಣದಂತ ಶಿಡ್ಲಘಟ್ಟ ಕ್ಷೇತ್ರ ಇವತ್ತು ಅಭಿವೃದ್ಧಿ ಕಾಣ್ತಾ ಇದೆ. ಬಹುಶಃ ಇದನ್ನ ನಾನು ಮೆಚ್ಚುಗೆ ಹೇಳ್ತಾ ಇದ್ದೆ. ನಿಮ್ಗೆಲ್ಲ ಗೊತ್ತಿದೆ, ದಿಬ್ಬೂರಳ್ಳಿ ತಿಮ್ಸಂದ್ರ ಶಿಡ್ಲಘಟ್ಟ ರಸ್ತೆ ಹೆಂಗಾಗಿದೆ, ಚಿಮಂಗ್ಲ ರಸ್ತೆ ಇದೆ, ಶಿಡ್ಲಘಟ್ಟ ಚಿಮಂಗ್ಲ ರಸ್ತೆ, ಆಮೇಲೆ ಶಿಡ್ಲಘಟ್ಟದಿಂದ ಜಮ್ಮಕೋಟೆ ರಸ್ತೆ, ಈ ತರ ನಾನಾ ಇದೆ. ಆಮೇಲೆ ಟೌನ್ ಅಲ್ಲಿ ಇವತ್ತು ಏನು ಸುಮಾರು ಕೋಟಿಗಳು ಅಭಿವೃದ್ಧಿ ಮಾಡ್ತಾ ಇದೆ. ಶಾಸಕರು ಈ ಕ್ಷೇತ್ರಕ್ಕೆ ಸಿಕ್ಕಿರೋದು ಪುಣ್ಯ ಅಂತ ಹೇಳ್ತಾ, ಬಹುಶಃ ಇನ್ನ ಅವ್ರಿಗೆ ಹೆಚ್ಚಿನ ಅಧಿಕಾರ ಕೊಟ್ಟು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡ್ಲಿ. ಮತ್ತು ಎಜುಕೇಶನ್ಗೆ ಇವತ್ತು ಏನ್ ಹೇಳ್ತಾ ಇದ್ದಾರೆ, ಹಳ್ಳಿಗಾಡಿನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರಬೇಕು ಅಂತ ಹೇಳಿ ಹೆಚ್ಚಿನ ಒತ್ತು ಈ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ ಅಂತ ಶಾಸಕರಿಗೆ ಇವತ್ತು ಒಳ್ಳೆ ಶುಭ ಕೋರ್ತಾ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ 2 ಮಾತನ್ನು